ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ನನಗೆ ರಾಯರಿಂದ ಆಗಿರುವಂತಹ ಒಂದು ಅನುಭವನ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಯೋಚನೆ ಮಾಡಿರ್ತಾರೆ ರಾಘವೇಂದ್ರ ಸ್ವಾಮಿಯವರು ಅವರ ಮಕ್ಕಳ ಭವಿಷ್ಯದ ಬಗ್ಗೆ ಅಂತ ಅಂದರೆ, ನನಗೆ ಆಗಿರೋ ಈ ಅನುಭವನ ಒಮ್ಮೆ ನೀವೆಲ್ಲರೂ ಕೂಡ ಕೇಳಿ. ನಮ್ಮನೇಲಿ ಫೆಬ್ರವರಿ ತಿಂಗಳು ಬಂತು ಅಂತ ಅಂದ್ರೇ ತುಂಬ ವಿಶೇಷ ಇರುತ್ತೆ ಫೆಬ್ರವರಿ ತಿಂಗಳಿಗೆ. ಯಾಕಂತ ಅಂದರೆ ಈ ಫೆಬ್ರವರಿ ತಿಂಗಳಲ್ಲೇ ನಮ್ಮ ಅತ್ತೆಯವರ ಮುತ್ತೈದೆ ಪೂಜೆ ಬರುತ್ತೆ. ಮುತ್ತೈದೆ ಅಂತ ಅಂದ್ರೇ ಒಂದು ರೀತಿ ದೇವ್ರಿಗೆ ಸಮ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ನಾನು ರಾಘವೇಂದ್ರ ಸ್ವಾಮಿಯವ್ರನ್ನ ಪೂಜಿಸೋದಕ್ಕೆ ಶುರು ಮಾಡಿದಾಗ್ಲಿಂದ ಎಷ್ಟೋ ನನ್ನ ತಪ್ಪುಗಳನ್ನೆಲ್ಲ ರಾಘವೇಂದ್ರ ಸ್ವಾಮಿಯವರು ಸರಿ ಮಾಡಿದ್ರು. ಮುಂಚೆ ಎಲ್ಲ ನಮ್ಮನೇಲಿ ನಾನು ನಮ್ಮ ಅತ್ತೆಯವ್ರದ್ದಾಗಲಿ ಅಥವಾ ಮಾವನವ್ರದ್ದಾಗಲಿ ಕಾರ್ಯಗಳನ್ನ ಸರಿಯಾಗಿ ಮಾಡ್ತಾನೆ ಇರಲಿಲ್ಲ. ರಾಘವೇಂದ್ರ ಸ್ವಾಮಿಯವರು ಸೂಚನೆನ ಕೊಟ್ಟು ನೀನು ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದಾಗ್ಲಿಂದ 3 ವರ್ಷದಿಂದ, ಆ್ಯಕ್ಚುಲಿ ಈ ಫೆಬ್ರವರಿಲಿ ಮಾಡುವಂತಹ ಮುತ್ತೈದೆ ಪೂಜೆನೂ ಸೇರಿ 3 ವರ್ಷಗಳಿಂದ ಮಾಡ್ತಾ ಬರ್ತಿದ್ದೀನಿ. ನನಗೆ ಪೂಜೆನ ಮಾಡುವಂತಹ ಸಮಯದಲ್ಲಿ ನಮ್ಮ ಅತ್ತೆಯವರಿಗೆ ಒಂದು ಆಸೆ ಇತ್ತು ಅನ್ನೋದು ನನಗೆ ಅರ್ಥ ಆಯಿತು. ಅವ್ರಿಗೆ ಇದ್ದಂತಹ ಆಸೆ ಏನು ಅಂತ ಅಂದರೆ, ಅವ್ರ ಮಗನಿಗೆ ಬರುವಂತಹ ಸಂಬಳದಿಂದ ಮೈಸೂರು ಸಿಲ್ಕ್ ಸೀರೆನ ತೊಗೊಬೇಕು ಅನ್ನೋ ಆಸೆ ತುಂಬಾ ಇತ್ತು. ಆ್ಯಕ್ಚುಲಾಗಿ ನಮ್ಮ ಅತ್ತೆಯವರು ಕ್ಯಾನ್ಸರ್ ಬಂದು ತೀರೋಗಿದ್ದು. ಅವ್ರು ತೀರೋಗುವಂತಹ ಸಮಯದಲ್ಲಿ ಹಾಸಿಗೆ ಮೇಲೆ ಹಾಸ್ಪಿಟಲಲ್ಲಿ ಮಲಗಿದ್ರು ಕೂಡ ನೋಡೋದಕ್ಕೆ ಅಂತ ಅವ್ರ ಮಗ ಹೋದಾಗಲೂ ನನಗೆ ಸೀರೆನ ಯಾವಾಗ ತಂದು ಕೊಡ್ತೀಯಾ, ಯಾವಾಗ ತೊಗೊಳ್ತೀಯಾ ಮೈಸೂರು ಸಿಲ್ಕ್ ಸೀರೆನ ಅಂತಲೇ ಕೇಳ್ತಿದ್ರಂತೆ. ಕೊನೆಗೂ ನಮ್ಮ ಮನೆಯವರು ಅವ್ರಿಗೆ ಮೈಸೂರು ಸಿಲ್ಕ್ ಸೀರೆನ ತೊಗೊಳೋದಕ್ಕೆ ಆಗಲಿಲ್ಲ. ಅಷ್ಟರಲ್ಲಿ ನಮ್ಮ ಅತ್ತೆಯವರು ತೀರ್ಹೋದ್ರು. ಅವರ ಆಸೆ ಕನಸಾಗೆ ಉಳಿದೋಯ್ತು. ನಾನು ಮನೇಲಿ ನಮ್ಮ ಅತ್ತೆಯವ್ರ ಪೂಜೆನ ಮಾಡಬೇಕು ಅಂತ ಶುರು ಮಾಡಿದಾಗ ನನಗೆ ತಿಳಿತಲ್ಲ ಈ ವಿಚಾರ ಹೀಗಿತ್ತು ಅವರ ಆಸೆ ಅಂತ ಹೇಳಿ. ಏನಾರ ಆಗಲಿ ಪಿತೃಗಳು ಸಂತೃಪ್ತರಾದರೆ ಮಾತ್ರ ನಮಗೆ ಉದ್ಧಾರ ಆಗೋದಕ್ಕೆ ಅವ್ರು ಆಶೀರ್ವಾದ ಮಾಡ್ತಾರೆ. ಇಲ್ಲ ಅಂದರೆ ಪಿತೃಗಳು ಯಾರೇ ಆಗಿರಲಿ ಸಂತೃಪ್ತರಾಗಿಲ್ಲ ಅಂತ ಅಂದರೆ ಅವರು ಹಾಕುವಂತಹ ಒಂದು ಏನು ಆತ್ಮಗಳು ಕಷ್ಟಪಡ್ತವೋ ಅದೆಲ್ಲವೂ ಕೂಡ ನಮಗೆ ನೇರವಾಗಿ ಬಂದು ತಟ್ಟುತ್ತೆ. ಹಾಗಾಗಿ ಮನೇಲಿ ಸಾಕಷ್ಟು ಅನಾರೋಗ್ಯ ಸಮಸ್ಯೆ ಆಗಲಿ, ಕಲಹಗಳಾಗಲಿ ಅಥವಾ ಹಣಕಾಸು ಸಮಸ್ಯೆ ಆಗಲಿ, ಹೀಗೆ ಇನ್ನೊಂದು ಮತ್ತೊಂದು ಸಮಸ್ಯೆಗಳು ಕಾಡ್ತಾ ಇರ್ತವೆ. ಯಾವಾಗ ಪಿತೃಗಳು ಸಂತೃಪ್ತರಾಗ್ತಾರೋ ಆವಾಗ ನಮಗೆ ಅವರ ಆಶೀರ್ವಾದ ಸಿಕ್ಕಿದಾಗ, ಜೊತೆಗೆ ಭಗವಂತನ ಆಶೀರ್ವಾದ ಸಿಕ್ಕಿದಾಗ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದನ್ನು ನಾನು ತಿಳ್ಕೊಂಡ ಮೇಲೆ ರಾಘವೇಂದ್ರ ಸ್ವಾಮಿಯವರ ಮುಖಾಂತರ ಅವರ ಒಂದು ಸೂಚನೆ ಮೇರೆಗೆ ಏನಾರ ಆಗಲಿ ನಾವು ಒಂದು ವಸ್ತು ತೊಗೊಳ್ದೇ ಇದ್ರೂ ಪರವಾಗಿಲ್ಲ, ಅವ್ರ ಪೂಜೆ ಬರುವಂತಹ ಸಮಯದಲ್ಲಿ ನಾನು ಅವ್ರು ಇಷ್ಟಪಟ್ಟ ಹಾಗೆ ಮೈಸೂರು ಸಿಲ್ಕ್ ಸೀರೆನ ತರಲೇಬೇಕು ಅಂತ ಹೇಳಿ ನಿರ್ಧಾರನ ಮಾಡಿ ಪ್ರತಿ ವರ್ಷ ತೊಗೊಂಡು ಬಂದು ಫೆಬ್ರವರಿ ತಿಂಗಳಲ್ಲಿ ಅವ್ರಿಗೆ ಅಂದರೆ ಕಳಸಕ್ಕೆ ಉಟ್ಸಿ ನಂತರ ನಾವು ಪೂಜೆನ ಸಲ್ಲಿಸ್ತೀವಿ. ಸತ್ಯವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ನಮ್ಮನೇಲಿ ನಮ್ಮ ಅತ್ತೆಯವರ ಮುತ್ತೈದೆ ಪೂಜೆ ಮತ್ತು ನಮ್ಮ ಮಾವನವರ ಕಾರ್ಯನ ಮಾಡೋದಕ್ಕೆ ನಾವು ಶುರು ಮಾಡಿದಾಗ್ಲಿಂದ, ಜೊತೆಗೆ ರಾಘವೇಂದ್ರ ಸ್ವಾಮಿಯವರ ಸೇವೆನೂ ಕೂಡ ಮನೇಲಿ ಶುರು ಮಾಡಿದಾಗ್ಲಿಂದ ಮನೇಲಿ ಎಲ್ಲ ರೀತಿ ಕಷ್ಟ ಕಾರ್ಪಣ್ಯಗಳೂ ಕೂಡ ನಮ್ಮಿಂದ ದೂರ ಆಗಿ ತಕ್ಕ ಮಟ್ಟಿಗೆ ಭಗವಂತ ನೆಮ್ಮದಿ ಅನ್ನೋದನ್ನು ಅನುಗ್ರಹ ಮಾಡಿದ್ದಾರೆ. ಇವತ್ತಿಗೂ ಕೂಡ ನಮ್ಮ ಮನೇಲಿ ನಮ್ಮ ಅತ್ತೆಯವ್ರ ಫೋಟೋದಿಂದ, ಮಾವನವ್ರ ಫೋಟೋದಿಂದ, ಹಾಗೆ ನಮ್ಮ ತಂದೆಯವ್ರ ಫೋಟೋದಿಂದನೂ ಕೂಡ ಎಷ್ಟೋ ಬಾರಿ ಆಶೀರ್ವಾದ ಆಗುತ್ತೆ ಹೂವಿನ ಮೂಲಕ. ಸಮಯನೇ ಇರಲ್ಲ, ಇಂಥ ಸಮಯದಲ್ಲೇ ಹೂ ಕೊಡ್ತಾರೆ ಅನ್ನೋ ಹಾಗೆ ಇಲ್ಲ. ಒಂದೊಂದು ಸಲ ಏನಾಗುತ್ತೆ ಅಂದರೆ ಪ್ರತಿ ಗುರುವಾರ ನಾನು ರಾಘವೇಂದ್ರ ಸ್ವಾಮಿಯವರಿಗೆ ಅಲಂಕಾರ ಮಾಡಿ, ಹಾಲಲ್ಲಿರೋಂತಹ ರಾಯರ ಫೋಟೋಗೆ ಅಲಂಕಾರ ಮಾಡಿ ಅಲ್ಲೇ ನಮ್ಮ ಅತ್ತೆ ಮಾವ ಮತ್ತು ನಮ್ಮ ತಂದೆಯವ್ರ ಫೋಟೋನ ಇಟ್ಟಿದ್ದೀನಿ. ಅಲ್ಲಿಗೂ ಕೂಡ ಒಂದೊಂದು ಹೂಗಳನ್ನ ಇಟ್ಟು ಬಂದು ನಮ್ಮ ಮನೆಯವ್ರನ್ನ ಪೂಜೆಗೆ ಅಂತ ನಾನು ಎಬ್ಸ್ತೀನಿ. ಅವರು ಎದ್ದ ತಕ್ಷಣ ಡೈರೆಕ್ಟಾಗಿ ಫ್ರೆಶ್ ಅಪ್ ಆಗಿ ಪೂಜೆಗೆ ಬರಲ್ಲ. ಒಂದು 5 ನಿಮಿಷ ಕೂತಿದ್ದು ಅವ್ರಿಗೇನಾದರೂ ಹಾಲು ಕೊಟ್ಟರೆ ಅದನ್ನೆಲ್ಲ ಕುಡಿದು ಬರೋದಕ್ಕೆ ಒಂದು 10-15 ನಿಮಿಷ ಆಗುತ್ತೆ. ಆ 10-15 ನಿಮಿಷ ಕೂತ್ಕೊಳ್ತಾರಲ್ಲ, ನಮ್ಮ ಅತ್ತೆಯವ್ರ ಫೋಟೋ ಮುಂದೆನೇ ಒಂದು ಸೋಫಾ ಹಾಕಿರ್ತೀವಿ, ಅಲ್ಲಿ ಕೂತಾಗ ಮಿಸ್ಸೇ ಆಗಲ್ಲ. ಅವ್ರು ಬಂದು ಕೂತ್ಕೊಳ್ಳೋದಕ್ಕೂ ಅವ್ರು ಆಶೀರ್ವಾದ ಮಾಡೋದಕ್ಕೂ ಒಂದೇ ಆಗಿರುತ್ತೆ. ಎಷ್ಟೋ ದಿನ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಅತ್ತೆ ಮಾವ ಮತ್ತು ನಮ್ಮ ತಂದೆಯವರ ಫೋಟೋದಿಂದ. ಇದೆಲ್ಲ ಯಾಕೆ ಆಗ್ತಿದೆ, ಹೇಗಾಗ್ತಿದೆ ಅಂತ ನನಗೆ ನಿಜ ಗೊತ್ತಿಲ್ಲ. ಆದರೆ ಎಲ್ಲ ಬದಲಾವಣೆ ಆಗಿರೋದು ರಾಘವೇಂದ್ರ ಸ್ವಾಮಿಯವರಿಂದ ಮಾತ್ರ. ಹಾಗಾಗಿ ನನ್ನ ಪಾಲ್ಗೆ ರಾಘವೇಂದ್ರ ಸ್ವಾಮಿಯವರೇ ಎಲ್ಲ. ಅವ್ರು ಏನು ಕೊಡದೇ ಇರಲಿ, ಸಕಲ ಸರ್ವಸ್ವವೂ ನನಗೆ ರಾಯರೇ ಆಗಿದ್ದಾರೆ. ರಾಯರೇ ನನ್ನ ಜೀವ ಆಗೋಗ್ಬಿಟ್ಟಿದ್ದಾರೆ. ಅಷ್ಟು ನನಗೆ ರಾಘವೇಂದ್ರ ಸ್ವಾಮಿಯವರು ಅಂತ ಅಂದರೆ ಇಷ್ಟ, ಪ್ರಾಣ ಒಂದು ರೀತಿ ರಾಯರು ಅಂತ ಅಂದರೆ. ಇವಾಗ ವಿಷಯಕ್ಕೆ ಬರ್ತೀನಿ. ಏನಂತ ಅಂದರೆ ಈ ರೀತಿ ಪೂಜೆ ಸಮಯದಲ್ಲಿ ನಾನು ಪ್ರತಿ ವರ್ಷ ಒಂದೊಂದು ಮೈಸೂರು ಸಿಲ್ಕ್ ಸ್ಯಾರಿನ ತರ್ತಿದ್ದೆ. ಲಾಸ್ಟ್ ಟೈಮು ಸ್ವಲ್ಪ ಕ್ರಿಟಿಕಲ್ ಇತ್ತು, ತೊಗೊಳ್ಳೋಂತಹ ಪರಿಸ್ಥಿತಿ ಇರಲಿಲ್ಲ. ಆದರೂ ನಾನು ರಾಘವೇಂದ್ರ ಸ್ವಾಮಿಯವ್ರ ಹತ್ರ ಬೇಡ್ಕೊಂಡಿದ್ದೆ, ಸ್ವಾಮಿ ಈ ಥರ ಅತ್ತೆ ಮುತ್ತೈದೆ ಪೂಜೆಗೆ ಇನ್ನೊಂದು 10 ಡೇಸ್ ಇದೆ, ಮೈಸೂರು ಸಿಲ್ಕ್ ಸ್ಯಾರಿನ ಪರ್ಚೇಸ್ ಮಾಡಬೇಕು, ನಮಗೆ ಸಹಾಯ ಮಾಡಿ ಅಂತ. ಸೊ ರಾಘವೇಂದ್ರ ಸ್ವಾಮಿಯವರು ಸಹಾಯ ಮಾಡಿದ್ರು.
ನಾನು ಲಾಸ್ಟ್ ಇಯರ್ ವಿಡಿಯೋ ಮೂಲಕ ಕೂಡ ಹೇಗೆ ತೊಗೊಂಡೆ, ನಾನು ಒಂದು ಸ್ಯಾರಿನ ತೊಗೊಳ್ಳೋಣ ಅಂತ ಹೇಳಿ 2 ಸ್ಯಾರಿನ ಪರ್ಚೇಸ್ ಮಾಡ್ಕೊಂಡು ಬಂದೆ. ಅದರಲ್ಲೂ ರಾಘವೇಂದ್ರ ಸ್ವಾಮಿಯವರ ಕಾವಿ ಇದೆಯಲ್ಲ ಅದೇ ಬಣ್ಣದ ಸ್ಯಾರಿ ಆಗಿದೆ ನಾನು ಸೆಕೆಂಡ್ ತೊಗೊಂಡಿದ್ದಂತಹ ಸ್ಯಾರಿ ಅಂತ ಹೇಳಿ ವಿಡಿಯೋ ಮೂಲಕ ಹೇಳ್ಕೊಂಡೆ. ಯಾಕೆ ತೊಗೊಂಡೆ ಅನ್ನೋದೇ ಗೊತ್ತಿಲ್ಲ. ಅವತ್ತು 2 ಸ್ಯಾರಿನ ಹೋಗಿದ್ದು 1 ಸ್ಯಾರಿ ತೊಗೊಳಕ್ಕೆ. 1 ಸ್ಯಾರಿ ತೊಗೊಳೋದಕ್ಕೂ ಸ್ವಲ್ಪ ಕ್ರಿಟಿಕಲ್ ಇತ್ತು ಫೈನಾನ್ಷಿಯಲಿ. ಆದರೂ ರಾಘವೇಂದ್ರ ಸ್ವಾಮಿಯವರು ನನಗಿದ್ದಂತಹ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಟ್ಟು ಸ್ಯಾರಿನ ತೊಗೊಳ್ಳೋ ಅಂತ ಒಂದು ಶಕ್ತಿನ ಕೊಟ್ಟರು. ಅಲ್ಲಿ ಹೋದರೆ ಒಂದ್ರ ಜೊತೆಗೆ 2 ಸ್ಯಾರಿನ ತೊಗೊಂಡು ಬಂದೆ. ತುಂಬ ಅಂದರೆ ಅಷ್ಟಿಷ್ಟು ಖುಷಿ ಪಟ್ಟಿರಲಿಲ್ಲ. ವಿಡಿಯೋ ಮೂಲಕ ಕೂಡ ನನಗೆ ಆದ ಅನುಭವನ ಶೇರ್ ಮಾಡ್ಕೊಂಡಿದ್ದೆ. ಸರಿ, ಮನೆಗೆ ತಂದಮೇಲೆ ಲಾಸ್ಟ್ ಫೆಬ್ರವರಿಲಿ 1 ಕಲರ್ ಸ್ಯಾರಿನ ಉಡಿಸ್ದೆ. ಇನ್ನೊಂದು ಕಲರ್ ಸ್ಯಾರಿನ ನಾನು ಟಚ್ಚೇ ಮಾಡಿರಲಿಲ್ಲ. ನಮ್ಮ ಮನೆಯವರು ಕೂಡ ಹೇಳಿದ್ರು, ನೀನು ಯಾವುದೇ ಫಂಕ್ಷನ್ಗೆ ಹೋಗಲ್ವಲ್ಲ, ಜಾಸ್ತಿ ಏನಕ್ಕೆ ಅದನ್ನು ಯೂಸ್ ಮಾಡ್ತೀಯ, ಹಾಗೆ ಇಟ್ಬಿಡು, ಯಾವಾಗಲಾದರೂ ಬೇಕು ಅಂತ ಅಂದಾಗ ಮಾತ್ರ ತೊಗೊಳಿವಿ ಅಂತ ಹೇಳಿದರು. ನಾನು ಕೂಡ ಹಾಗೆ ಮಾಡಿದ್ದೆ. ರಾಘವೇಂದ್ರ ಸ್ವಾಮಿಯವ್ರಿಗೆ ಥ್ಯಾಂಕ್ಸ್ ಹೇಳಿ 1 ತೊಗೊಳೋದಕ್ಕೆ ಅಂತ ನನಗೆ ಸಹಾಯ ಮಾಡಿ ಅಂತ ಕೇಳಿಕೊಂಡೆ. ನೀವು 2 ಸ್ಯಾರಿನ ಕೊಡಿಸಿದ್ರಿ ಅಂತ ಹೇಳಿಬಿಟ್ಟು ಆ ಸ್ಯಾರಿನ ಹಾಗೆ ಎತ್ತಿಟ್ಟಿದ್ದೆ. ಮುಟ್ಟೇ ಇರಲಿಲ್ಲ, ಮತ್ತು ಒಂದು ಸಲ ಕೂಡ ಮೈ ಮೇಲೆ ಕೂಡ ವೇರ್ ಮಾಡಿರಲಿಲ್ಲ. ಹಾಗೆ ಇಟ್ಬಿಟ್ಟು ಸುಮ್ಮನೆ ಇದ್ದೆ. ಇವಾಗ ನನಗೆ ಏನು ಈ ಮಿರಾಕಲ್ಸ್ ಅಂತ ಅನ್ನಿಸ್ತು ಅಂದರೆ, ಫೆಬ್ರವರಿ ಬರ್ತಿತ್ತು. ನಾನು ಅಂದ್ಕೊಂಡೆ ಹೊಸ ಸೀರೆ ಏನು ತೊಗೊಳ್ಳೋ ಹಾಗೆ ಇಲ್ಲ, ಯಾಕಂದರೆ ಲಾಸ್ಟ್ ಟೈಮ್ 2 ತೊಗೊಂಡು ಬಂದು ಒಂದಂತೂ ಯೂಸೇ ಮಾಡಿಲ್ಲ, ಮೈ ಮೇಲೆ ಕೂಡ ಹಾಕಿಲ್ಲ, ಹಾಗೆ ಇಟ್ಟಿದ್ದೀನಿ. ಅಷ್ಟು ಪ್ಯೂರ್ ಇದೆ ಅದು, ಮೈಲ್ಗೆ ಅಂತ ಏನೂ ಆಗಿಲ್ಲ. ಸೊ ಅದೇ ಸ್ಯಾರಿನ ನಾವು ಕಳ್ಸಕ್ಕೆ ಹಾಕೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಸುಮ್ಮನೆ ಅದೇ. ನಾನು ರಾಯರ ಹತ್ರ ಕೂಡ ಹೇಳ್ಕೊಂಡಿದ್ದೆ, ಈ ಸಲ ಏನು ನಾನು ಮೈಸೂರು ಸಿಲ್ಕ್ ಸ್ಯಾರಿ ಥರ ಆಗಿಲ್ಲ ಅಂತ. ಆದರೆ ಅದಕ್ಕೆ ಬದಲಾಗಿ ನಾನು ಹೀಗೆ ಕಳ್ಸದ ಮುಂದೆ ಕೂತ್ಕೊಂಡು ನಾನು ಬೇಡ್ಕೊಂಡಿದ್ದೆ, ನಾನು ನೆಕ್ಸ್ಟ್ ಇಯರ್ ಮನೇಲಿ ಕಳಸ ಪೂಜೆ ಮಾಡೋ ಅಷ್ಟರಲ್ಲಿ ಏನೋ ಒಂದನ್ನು ಪರ್ಚೇಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀವು ಶಕ್ತಿ ಕೊಡಬೇಕು, ನೀವು ನಮಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂಡಿದ್ದೆ. ನೀವು ನಂಬ್ತೀರಾ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಫೆಬ್ರವರಿ 5ನೇ ತಾರೀಕು ಆ್ಯಕ್ಚುಲಿ ನಮ್ಮ ಅತ್ತೆಯವರ ಮುತ್ತೈದೆ ಪೂಜೆ ಇರೋದು ಈ ಸಲ. ಆದರೆ ಅದಕ್ಕೂ ಒಂದು 10 ಡೇಸ್ ಬಿಫೋರೇ ನಾನು ಏನು ಅಂದ್ಕೊಂಡಿದ್ದೆ, ಒಂದು 15 ಡೇಸ್ ಬಿಫೋರೇ ಆಯಿತು, ತೊಗೊಂಡು ಆಲ್ರೆಡಿ ಆಗೋಯಿತು. ತೊಗೊಂಡು ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಆ ಶಕ್ತಿನ ನಮಗೆ ಕೊಟ್ಟರು. ಮುಂಚೆ ಎಲ್ಲ ನಾನು ಮನೇಲಿ ಯಾವ ಹಿರಿಯರ ಕಾರ್ಯ ಕೂಡ ಮಾಡ್ತಿರ್ಲಿಲ್ಲ, ಏನೂ ಕೂಡ ಮಾಡ್ತಿರಲಿಲ್ಲ, ಬರೀ ಕಷ್ಟಗಳೇ ಇತ್ತು. ರಾಘವೇಂದ್ರ ಸ್ವಾಮಿಯವರ ಸೂಚನೆ ಮೇರೆಗೆ ನನಗೆ ದಾರಿ ತೋರಿಸ್ಕೊಟ್ಟ ಮೇಲೆ ನಾನು ಮನೇಲಿ ಮಾಡ್ತಾ ಬರ್ತಿದ್ದೀನಿ. ಎಲ್ಲವೂ ಕೂಡ ಒಳ್ಳೆಯದಾಗ್ತಿದೆ. ಇದು ಒಂದು ಚಿಕ್ಕ ಅನುಭವ ಅಂತ ಅಂದ್ಕೊಳ್ಳಿ. ನಾನು ಏನು ಕಳ್ಸದ ಮುಂದೆ ಕುತ್ಕೊಂಡು ಹಿರಿಯರಿಂದ ಆಶೀರ್ವಾದನ ಪಡ್ಕೊಂಡು ನನಗೆ ಈ ಥರ ತಗೊಳ್ಳೋವಂಥ ಶಕ್ತಿನ ನೀವು ಕೊಡಬೇಕು ಅಂತ ಹೇಳಿ ಅದು ಈ ಸಲ ಕಳ್ಸದ ಪೂಜೆ ಅಷ್ಟರೊಳಗಡೆ ಸತ್ಯ ಆಯಿತು. ತುಂಬಾ ಖುಷಿ ಆಯಿತು. ಇನ್ನು ಸ್ಯಾರಿ ವಿಚಾರ ಬಂದಾಗ ನಾನು ಈ ಸಲ ಏನು ತೊಗೊಳ್ಳೋ ಹಾಗಿಲ್ವಲ್ಲ ಅಂದ್ಕೊಂಡೇ ಇದ್ದೆ. ಆದರೆ ಮೊನ್ನೆ ಒಂದು ನ್ಯೂಸ್ನ ನೋಡಿದಾಗ ನಾನು ತುಂಬ ಅತ್ತೆ ರಾಘವೇಂದ್ರ ಸ್ವಾಮಿಯವ್ರ ಮುಂದೆ ಕೂತ್ಕೊಂಡು ಒಂದು ರೀತಿ ಮೌನ ಆಗಿಬಿಟ್ಟೆ, ಅದನ್ನು ನೆನ್ಪು ಮಾಡಿಕೊಂಡು. ಹೇಗೆ ಅಂತ ಅಂದರೆ, ಇವಾಗ ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಳಕ್ಕೆ ಆಗ್ತಿಲ್ಲ. ಎಷ್ಟು ರಶ್ ಇದೆ ಮತ್ತು ಎಷ್ಟು ಡಿಮ್ಯಾಂಡ್ ಇದೆ ಅಂದರೆ ಆ ಸೀರೆಗಳಿಗೆ. ಬೆಳಗಿನ ಜಾವ 5 ಗಂಟೆಗೆ ಹೋಗಿ ಮೈಸೂರು ಸಿಲ್ಕ್ ಸ್ಯಾರಿ ಫ್ಯಾಕ್ಟ್ರಿ ಮುಂದೆ ಎಷ್ಟೋ ಜನ ಕ್ಯೂ ನಿಲ್ತಿದ್ದಾರೆ. ಈಗ ನಾವು ತೊಗೊಳೋದಕ್ಕೆ ಅಂತ ಹೋದಾಗ ಅಲ್ಲಿ ರೆಸ್ಟ್ ಮಾಡೋದಕ್ಕೆ ಅಂತ ಕೂತ್ಕೊಳ್ತಿದ್ದೋ, ಒಂದು ಅಷ್ಟು ಮರಗಳಿದೆ, ಅದ್ರ ಕೆಳಗಡೆ ಎಲ್ಲ ಸುಮ್ಮನೆ ರೆಸ್ಟ್ ಮಾಡೋಕ್ಕೆ ಅಂತ ಕೂತ್ಕೊಳ್ತಿದ್ದೋ. ಆದರೆ ಈಗ ಆ ಜಾಗದಲ್ಲೆಲ್ಲ ಜನಗಳು ತುಂಬ ನಿಂತಿರ್ತಿದ್ರು. ನಾನು ಆ ವಿಡಿಯೋ ನೋಡಿದೆ, ನ್ಯೂಸ್ ಕೂಡ ನೋಡಿದೆ. ಎಷ್ಟು ಬೇಡಿಕೆ ಇದೆ ಮೈಸೂರು ಸಿಲ್ಕ್ ಸೀರೆಗೆ ಅಂದರೆ 5 ಗಂಟೆ ರಾತ್ರಿಗೆ ಹೋದವ್ರಿಗೂ ಕೂಡ ಸ್ಯಾರಿ ಸಿಗದೆ ವಾಪಸ್ ಬರ್ತಿದ್ದಾರೆ. ಮತ್ತು ನಾನು ತೊಗೊಂಡಿರುವಂತಹ ಸ್ಯಾರಿ ಇವಾಗ ಏನು ತೋರಿಸ್ತೆ ವಿಡಿಯೋದಲ್ಲಿ, ಅದಕ್ಕೆ 16,000 ರೂಪಾಯಿ, ಮಿನಿಮಮ್ 16,000 ರೂಪಾಯಿ ಜಾಸ್ತಿ ಆಗಿದೆ ಲಾಸ್ಟ್ ಇಯರ್ಗಿಂತ. ನಾನು ಸತ್ಯವಾಗ್ಲೂ ಲಾಸ್ಟ್ ಟೈಮು ಅಂದ್ಕೊಂಡವಳಲ್ಲ. ಒಂದು ಸ್ಯಾರಿ ಕೊಡಿಸಿ ಸ್ವಾಮಿ ತೊಗೊಳಕ್ಕೆ ಅವಕಾಶ ಮಾಡಿಕೊಡಿ, ಸಹಾಯ ಮಾಡಿಕೊಡಿ ಅಂತ ಮನೆಯಿಂದ ಕೇಳ್ಕೊಂಡು ಹೋಗಿದ್ದು. ಬರ್ತಾ 2 ಸೀರೆನ ತೊಗೊಂಡು ಬಂದೆ. ಒಂದು ಯೂಸ್ ಮಾಡಿದೆ, ಹಾಗೆ ಇಟ್ಟಿದ್ದೆ. ನೋಡಿದ್ರೆ ಈ ಸಲ ಸ್ಯಾರಿ ತೊಗೊಳ್ಳೋ ಹಾಗಿಲ್ವಲ್ಲ ಅಂದ್ಕೊಳ್ಳೋ ಅಷ್ಟರೊಳಗಡೆ ಆ ನ್ಯೂಸ್ ಬಂತು. ಏನಂತ ಅಂದರೆ, ಮೈಸೂರು ಸಿಲ್ಕ್ ಸೀರೆಗೆ ತುಂಬ ಡಿಮ್ಯಾಂಡ್ ಆಗಿದೆ, ಯಾರಿಗೂ ಸರಿಯಾಗಿ ಸಿಗ್ತಿಲ್ಲ. ಜೊತೆಗೆ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಸ್ಯಾರಿ ರೇಟು ಕೂಡ ತುಂಬಾ ಜಾಸ್ತಿ ಆಗಿದೆ ಅನ್ನೋದನ್ನು ನಾನು ನ್ಯೂಸಲ್ಲಿ ನೋಡಿದ್ಮೇಲೆ ತುಂಬ ಸೈಲೆಂಟ್ ಆದೆ. ಸ್ವಾಮಿ, ಅವತ್ತು ನಾನು 1 ತೊಗೊಳಕ್ಕೆ ಹೋಗಿ 2 ಕೊಡಿಸಿದ್ರಿ, ಅದ್ರ ಉದ್ದೇಶ ಇದಾಗಿತ್ತಾ? ಅಂದರೆ ಇವಾಗ ಸ್ಯಾರಿ ರೇಟ್ ಜಾಸ್ತಿ ಆದರೂ ಹೇಗೋ ತೊಗೊಬಿಡೋಣ ಅಂತ ಅಂದ್ಕೊಂಡ್ರೂ ಕೂಡ ಸ್ಯಾರಿಗಳೇ ಸಿಗ್ತಿಲ್ಲ. ಯಾಕಂದರೆ ಅಷ್ಟು ಪ್ರೊಡಕ್ಷನ್ ಆಗಿ ಬರ್ತಿಲ್ಲ ಫ್ಯಾಕ್ಟ್ರಿಯಿಂದ ಒಂದು, ಮತ್ತು ಬೇಡಿಕೆ ಜಾಸ್ತಿ ಇರೋದ್ರಿಂದ ಬೆಳಗಿನ ಜಾವ ಹೋಗಿ ನಿಂತ್ಕೊಳ್ಳೋರ್ಗೂ ಕೂಡ ಬೇಕಾಗಿದ್ದ ಸ್ಯಾರಿಗಳು ಸಿಗ್ತಿಲ್ಲ. ಸರಿ, ಯಾವುದೋ ಒಂದು ಕಲರ್ ತೊಗೊಂಬಂದ್ಬಿಡೋಣ, ಯಾವುದೋ ಒಂದು ಪ್ಯಾಟ್ರನ್ ಅಂತ ಅಂದ್ಕೊಂಡ್ರು, ಅವ್ರಿಗೂ ಕೂಡ ಸಿಗ್ತಿಲ್ಲ. ಅಷ್ಟು ಡಿಮ್ಯಾಂಡ್ ಆಗಿದೆ. ಇನ್ ಕೇಸ್ ನಾನೇನಾದರೂ ಇವಾಗ ಅಂದರೆ ಈಗ ಅತ್ತೆ ಮುತ್ತೈದೆ ಪೂಜೆ ಬರ್ತಿದೆ ಅಂತ ನಾನೇನಾದರೂ ಹೋಗಿದ್ರೆ ನನಗೆ ಸ್ಯಾರಿ ಒಂದು ಸಿಗ್ತಿರ್ಲಿಲ್ಲ, ಇನ್ನೊಂದು 1 to 2 ರೇಟ್ ಕಟ್ಟಬೇಕಿತ್ತು. ಇದನ್ನೆಲ್ಲ ರಾಘವೇಂದ್ರ ಸ್ವಾಮಿಯವರು ಮುಂಚೆನೇ ಯೋಚನೆ ಮಾಡಿ 1 ವರ್ಷಕ್ಕೂ
ಮುಂಚೆನೇ ನನಗೆ ಒಂದು ಸೀರೆ ಬದಲು 2 ಸೀರೆನ ಕೊಡಿಸಿದ್ರು. ನಾನು ಹಾಗೆ ಇಟ್ಟಿದ್ದೆ. ಅದು ಇವತ್ತು ನನಗೆ ಎಷ್ಟು ಯೂಸ್ಫುಲ್ ಅಂತ ಅಂದರೆ ನನಗೆ ಮಾತ್ರ ಅರ್ಥ ಆಗುತ್ತೆ ಈ ಅನುಭವ. ಅವತ್ತು ಯಾಕೆ ನಾನು 2 ತೊಗೊಂಡೆ ಮತ್ತು ಹಾಗೆ ಯಾಕೆ ಇಟ್ಟಿದ್ದೆ ಮನೇಲಿ. ಒಂದು ಸಲಕ್ಕೂ ಕೂಡ ನನಗೆ ಆ ಸ್ಯಾರಿನ ಸುಮ್ಮನೆ ಜಸ್ಟ್ ಮೈ ಮೇಲೆ ಹಾಕೊಂಡ್ಬಿಡೋಣ ಅಂತ ಕೂಡ ನನಗೆ ಅನಿಸಿರಲಿಲ್ಲ. ಮತ್ತು ಆ ಥರ ಮಾಡಬೇಕು ಅಂತ ಮನಸ್ಸೇ ಬರಲಿಲ್ಲ ಒಂದು ವರ್ಷದವರೆಗೂ. ಇನ್ನೇನು ಸೀರೆ ತೆಗಿಯೋಣ, ಪೂಜೆ ಹತ್ತಿರ ಬರ್ತಿದೆ ಅಂತ ತೆಗೆದು ನೋಡಿದೆ. ಅಷ್ಟರೊಳಗಡೆ ಈ ವಿಚಾರ ನನಗೆ ಈಗ ನಾನು ರೀಸೆಂಟಾಗಿ ನೋಡಿದ್ದು. ಎಷ್ಟು ಆಶ್ಚರ್ಯ ಆಯಿತು ಅಂದರೆ, ರಾಘವೇಂದ್ರ ಸ್ವಾಮಿಯವ್ರನ್ನ ನಂಬಿದ್ರೆ ಎಷ್ಟೆಲ್ಲ ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಒಂದು ವರ್ಷಕ್ಕೂ ಮುಂಚೆ ಹೀಗಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿತ್ತು, ಚೆನ್ನಾಗಿ ಗೊತ್ತಿತ್ತು ಅಂತ ಅನಿಸುತ್ತೆ. ಅದಕ್ಕೆ ನನ್ನ ಹತ್ರ ನಾನು ಫ್ಯಾಕ್ಟ್ರಿಗೆ ಹೋದಾಗ ತೊಗೊಳೋದಕ್ಕೆ 1 ಸ್ಯಾರಿನಂತ 2 ಸ್ಯಾರಿ ತೊಗೊಂಡು ಬಂದೆ. ನಿಜವಾಗ್ಲೂ ನಾನು ಹೇಳ್ತೀನಿ, ಅವತ್ತು ನಮ್ಮ ಹತ್ರ 1 ಸ್ಯಾರಿ ತೊಗೊಳೋದಕ್ಕೂ ಕೂಡ ಪರಿಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ. ಆದರೆ ಅತ್ತೆಯವ್ರ ಕನಸಲ್ವಾ, ಮಗ ಇಷ್ಟು ಸಂಬಳ ತೊಗೋತಾರೆ, ಅವ್ರ ಆಸೆನ ನಾವು ಈಡೇರಿಸಲಿಲ್ಲ ಅಂದರೆ ಹೇಗೆ. ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಆಗಬೇಕು, ಅವರು ಸಂತೃಪ್ತರಾದರೆ ನಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೇಗಾದರೂ ಸರಿ 1 ಸ್ಯಾರಿನಾರು ತೊಗೊಳ್ಳೋಣ ಅಂತ ಹೋದವ್ರು ನಾವು 2 ಸ್ಯಾರಿನ ತೊಗೊಂಡು ಬಂದು. ಅದ್ರ ಹಿಂದಿನ ಉದ್ದೇಶ ಇದಾಗಿರುತ್ತೆ ಅನ್ನೋದು ನನಗೆ ಈಗಷ್ಟೇ ಗೊತ್ತಾಗಿದ್ದು. ಯಾವಾಗ ಅಂತ ಅಂದರೆ, ಹೀಗೆ ಮೈಸೂರು ಸಿಲ್ಕ್ ಸ್ಯಾರಿಗೆ ಡಿಮ್ಯಾಂಡ್ ಇದೆ ಮತ್ತು ರೇಟ್ ಎಲ್ಲ ಡಬಲ್ ಆಗಿದೆ ಅನ್ನೋದು ಗೊತ್ತಾದಾಗ ನಾನು ರಾಯರ ಮುಂದೆ ಕೂತು ಮೌನ ಆಗ್ಬಿಟ್ಟೆ. ಎಷ್ಟು ಸೇವೆ ಮಾಡಿದ್ರು ಅವ್ರ ಸೇವೆನ ಸಾಕಾಗಲ್ಲ. ಎಷ್ಟೆಲ್ಲ ಯೋಚನೆ ಮಾಡ್ತಾರೆ. ಇವತ್ತು ನಾನು ಹೋಗಿದ್ರು ತೊಗೊಳಕ್ಕಾಗ್ತಿರ್ಲಿಲ್ಲ, ದುಡ್ಡು ಜಾಸ್ತಿ ಕೊಟ್ಟರು ಸಿಗ್ತಿರ್ಲಿಲ್ಲ, ಎಷ್ಟೆಲ್ಲ ಪ್ರಾಬ್ಲಮ್ನ ನಾನು ಫೇಸ್ ಮಾಡಬೇಕಿತ್ತು ಅಂತ ನಾನು ಅರ್ಥ ಮಾಡ್ಕೊಂಡ್ಮೇಲೆ ರಾಯರ ಮೇಲೆ ಇನ್ನೂ ಹೆಚ್ಚಿನ ಪ್ರೀತಿ ಅನ್ನೋದು ನನ್ನೊಳಗಡೆ ಹೇಳೋಕ್ಕಾಗಲ್ಲ, ಹಾಗೆ ತುಂಬಿ ಬಂತು. ಮತ್ತು ಸೈಲೆಂಟ್ ಕೂಡ ಆಗಿಬಿಟ್ಟೆ. ರಾಯರು ಈ ರೀತಿ ಎಲ್ಲ ಯೋಚನೆ ಮಾಡ್ತಾರೆ ಅಂತ. ನಾನು ಪ್ರತಿಯೊಬ್ಬರಿಗೂ ಹೇಳೋದು, ನಿಮಗೆ ವಿಡಿಯೋ ಕೇಳಿದಾಗ ಎಷ್ಟು ಅರ್ಥ ಆಗಲ್ವೋ ನನಗೆ ಗೊತ್ತಿಲ್ಲ, ಆದರೆ ಈ ಅನುಭವ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಮತ್ತು ಈ ರೀತಿ ಅನುಭವಗಳನ್ನ ರಾಘವೇಂದ್ರ ಸ್ವಾಮಿಯವರು ನನಗೆ ಮಾಡ್ತಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ನನಗೆ ರಾಘವೇಂದ್ರ ಸ್ವಾಮಿಯವರಿಂದ ಆಗುವಂತಹ ಅನುಭವಗಳನ್ನ ಹೇಳ್ಕೊಳ್ಳೋದಕ್ಕೆ. ಪ್ರತಿಯೊಬ್ಬರು ರಾಘವೇಂದ್ರ ಸ್ವಾಮಿಯವ್ರನ್ನ ಶ್ರದ್ಧಾ ಭಕ್ತಿ ನಿಷ್ಠೆಯೊಂದಿಗೆ ಅವ್ರ ಸೇವೆನ ಮಾಡೋದ್ರ ಜೊತೆಗೆ ರಾಯರು ನಮ್ಮ ಜೊತೆ ಹೀಗಿದ್ದು ಕ್ಷಣ ಕೂಡ ನಮ್ಮ ಜೀವನದ ಬಗ್ಗೆ ಯೋಚನೆಗಳನ್ನ ಮಾಡ್ತಾ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ನಮ್ಮಿಂದ ದೂರ ಮಾಡಿ ನಮಗೆಲ್ಲ ರೀತಿಲೂ ಅನುಗ್ರಹಣ ಮಾಡಬೇಕು, ನಮಗೆ ರಾಯರು ಹತ್ರ ಆಗಬೇಕು ಅಥವಾ ನಾವು ರಾಯರಿಗೆ ಹತ್ರ ಆಗಬೇಕು ಅಂತ ಅಂದರೆ ಮನಸ್ಸಿನ ಶುದ್ಧತೆ ಕೂಡ ಬಹಳ ಮುಖ್ಯ. ಮನಸ್ಸಿನ ಶುದ್ಧತೆಯಿಂದ ಇದ್ದರೆ ನಾವು ರಾಯರ ನಾಮಸ್ಮರಣೆ ಮಾಡಿದ್ರೆ ಸಾಕು, ರಾಘವೇಂದ್ರ ಸ್ವಾಮಿಯವರು ಬಂದ್ಬಿಡ್ತಾರೆ. ನಾವು ಎಷ್ಟೇ ಪೂಜೆ ಪುನಸ್ಕಾರನ ಮಾಡಿ ನಮ್ಮ ಮನಸ್ಸೇ ಸರಿ ಇಲ್ಲ, ನಮ್ಮ ಮನಸ್ಸಲ್ಲಿ ಶುದ್ಧತೆ ಇಲ್ಲ ಅಂದರೆ ಪೂಜೆನ ರಾಯರು ಸ್ವೀಕಾರ ಮಾಡ್ತಾರೆ, ಇಲ್ಲ ಅಂತಲ್ಲ. ಹೇಗಾದರೂ ಯಾವುದಾದ್ರೂ ಒಂದು ರೂಪದಲ್ಲಿ ಮಾಡೇ ಮಾಡ್ತಾರೆ. ಆದರೆ ಮನಸ್ಸಿನ ಶುದ್ಧತೆಯಿಂದ ನಾವು ರಾಯರ ಸ್ಮರಣೆನ ಮಾಡಿದಾಗ, ರಾಯರ ಸೇವೆನ ಮಾಡಿದಾಗ ಅದರಿಂದ ಸಿಗುವಂತಹ ಅನುಗ್ರಹಗಳೇ ಬೇರೆ. ಯಾವ ರೀತಿ ಪದಗಳನ್ನ ಬಳಸಿ ಜೋಡಣೆ ಮಾಡಿ ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಯಾಕಂತ ಅಂದರೆ ರಾಘವೇಂದ್ರ ಸ್ವಾಮಿಯವರು ಅಷ್ಟು ಅನುಭವಗಳನ್ನ ಮಾಡ್ತಾರೆ. ಸತ್ಯವಾಗ್ಲೂ ನಾನು ಎಷ್ಟು ಪುಣ್ಯ ಮಾಡಿದ್ನೋ ರಾಯರ ಸೇವೆನ ಮಾಡೋದಕ್ಕೆ. ಮತ್ತು ರಾಯರು ನನ್ನನ್ನು ಈ ರೀತಿ ನನ್ನ 1 ವರ್ಷದ ಜೀವನ ಹೀಗಿರುತ್ತೆ, ಅವಳು ಕಷ್ಟ ಆಗಬಾರ್ದು ಅಂತನೋ ಅಥವಾ ಅವ್ರ ಮನೇಲಿ ಪೂಜೆಗೆ ತೊಂದರೆ ಆಗಬಾರ್ದು ಅಂತನೋ ಏನೋ ಗೊತ್ತಿಲ್ಲ. ನಿಜವಾಗ್ಲೂ ಅದೆಲ್ಲದಕ್ಕಿಂತ ಮಿಗಿಲಾಗಿ ಈ ಹಿರಿಯರ ಒಂದು ಕಾರ್ಯಗಳೇನಿದೆ, ಮುತ್ತೈದೆ ಪೂಜೆ ಆಗಲಿ ಅಥವಾ ನಮ್ಮ ಮಾವನವರ ಕಾರ್ಯಗಳಾಗಲಿ, ಅದು ಯಾವುದು ಕೂಡ ಮಾಡದೇ ಇದ್ದವಳಿಗೆ ಸ್ವಾಮಿ ಅಂದರೆ ರಾಯರು ನೀನು ಮಾಡು, ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಮ್ಮ ಮನೇಲಿ ಏನೆಲ್ಲ ಮಿಸ್ಟೇಕ್ಸ್ಗಳಂತ ನಾನು ಮಾಡ್ತಿದ್ದೆ ಅದನ್ನೆಲ್ಲವನ್ನು ಕೂಡ ಸರಿಪಡಿಸಿದ್ರು. ರಾಯರು ಬರೀ ನೀವು ಕೇಳಿದ್ದನ್ನು ಮಾತ್ರ ಕೊಡಲ್ಲ, ನಾವು ಒಮ್ಮೆ ಅವರನ್ನು ನಮಗೆಲ್ಲವೂ ನೀವೇ ಸ್ವಾಮಿ, ನಮಗೆ ಗುರುಗಳು ನೀವೇ, ದೇವರು ನೀವೇ, ನಮ್ಮ ಮನೆಗೆ ಹಿರಿಯರು ನೀವೇ, ಎಲ್ಲ ಸಕಲ ಸರ್ವಸ್ವವು ನೀವೇ ಅಂತ ಹೇಳಿದಾಗ ರಾಘವೇಂದ್ರ ಸ್ವಾಮಿಯವರು ಎಷ್ಟು ಚೆನ್ನಾಗಿ ನಮ್ಮ ಜೊತೆ ಇರ್ತಾರೆ ಅಂತ ಅಂದರೆ ನಾನು ಯಾವಾಗಲೂ ರಾಘವೇಂದ್ರ ಸ್ವಾಮಿಯವ್ರಿಗೆ ಹಾಗೆ ಹೇಳೋದು, ಸ್ವಾಮಿ ನಿಮ್ಮನ್ನು ಬಿಟ್ಟು ನನಗೆ ಯಾರೂ ಇಲ್ಲ, ತಂದೆ ತಾಯಿನೂ ನೀವೇ, ಗುರುಗಳು ನೀವೇ, ಬಂಧು ಬಳಗ ಎಲ್ಲವೂ ಕೂಡ ನೀವೇ, ಇವನ್ ದೇವ್ರು ಕೂಡ ನನ್ನ ಪಾಲ್ಗೆ ನೀವೇ ಆಗಿದ್ದೀರಾ ಸ್ವಾಮಿ, ಎಲ್ಲ ಸಕಲ ಸರ್ವಸ್ವವು ಅಂತ ಹೇಳ್ತೀವಲ್ಲ ಅದರೊಳಗಡೆ ನೀವೇ ಎಲ್ಲವೂ ಕೂಡ ತುಂಬಿಟ್ಟಿರ್ತೀರಾ. ನನಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾವುದೂ ಹೆಚ್ಚಲ್ಲ ಯಾರೂ ಕೂಡ ಇಲ್ಲ, ನನ್ನ ಬಂಧು ಬಳಗ ಎಲ್ಲವೂ ನೀವೇ ಆಗಿದ್ದೀರಾ ಅಂತ ಹೇಳ್ತೀನಿ. ಬರೀ ಮೇಲ್ನೋಟಕ್ಕೆ ಮಾತ್ರ ನಾವು ಹೇಳೋ ಹಾಗಿಲ್ಲ. ಆ ಥರ ನಾವೇನಾದರೂ ಸುಮ್ಮನೆ ರಾಘವೇಂದ್ರ ಸ್ವಾಮಿಯವರು ನಮಗೆ ಬರ್ತಾರೇನೋ ಅಂತ ಈ ಥರ ಎಲ್ಲ ಹೇಳಿದ್ರೆ ನಿಜವಾಗ್ಲೂ ರಾಯರು ನೋಡ್ತಿರ್ತಾರೆ ನಾವು ಅಂತರಂಗದಿಂದ ಸತ್ಯನ ಹೇಳ್ತಿದ್ದೀವ ಸುಳ್ಳನ್ನ ಹೇಳ್ತಿದ್ದೀವ ಅಂತ. ನಾವು ಅಷ್ಟು ಅವ್ರನ್ನ ನಂಬಬೇಕು. ಈವನ್ ನಮ್ಮ ಬಂಧು ಬಾಂಧವರು ಅಂತ ಯಾರು ಇರ್ತಾರೆ ಅವ್ರಿಗಿಂತನೂ ಮಿಗಿಲು ರಾಯರು ಅಂತಲೇ ನಾವು ಫೀಲ್ ಮಾಡಬೇಕು. ತಂದೆ ತಾಯಿಗಿಂತನೂ ನಮಗೆ ಮಿಗಿಲು ರಾಯರು ಅಂತಲೇ ಫೀಲ್ ಮಾಡಬೇಕು. ಗುರುಗಳು ಅಂತಹ ಗೌರವನ ಕೊಡಬೇಕು. ಸ್ವಾಮಿ ನಾವು ಹೇಳೋ ಮಾತಿನಿಂದ ಎಷ್ಟು ಸತ್ಯ ಇದೆ ಅಂತ ಕೂತು ನೋಡ್ತಿರ್ತಾರೆ. ಹಾಗೆ ನಾವು
ನಾವು ಭಕ್ತಿ ಭಾವದಿಂದ ನಮ್ಮ ಅಂತರಂಗದ ತುಂಬ ನಮಗೆ ಅವರೇ ಎಲ್ಲ ಸಕಲ ಸರ್ವಸ್ವವು ನೀವೇ ಅಂತ ಹೇಳಿಬಿಟ್ರೆ ರಾಯರ ಹತ್ರ ನಿಜವಾಗ್ಲೂ ಬದುಕನ್ನು ಬಂಗಾರ ಮಾಡಿಬಿಡ್ತಾರೆ. ಒಂದು ಉನ್ನತವಾದ ಹಾದಿಲಿ ನೆಮ್ಮದಿಯಾಗಿರೋದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಕೊಟ್ಟು ನಾವೇ ಯೋಚನೆ ಮಾಡಲ್ಲ ಮುಂದೆ ಏನಾಗುತ್ತೆ ಅಂತ. ಸತ್ಯವಾಗ್ಲೂ ರಾಘವೇಂದ್ರ ಸ್ವಾಮಿಯವರು ನಮ್ಮ ಹಿಂದಿನ ಜೀವನನೂ ನೋಡಿರ್ತಾರೆ, ಮುಂದೆ ಆಗೋದನ್ನು ಕೂಡ ನೋಡಿರ್ತಾರೆ. ಅಂತಹ ರಾಯರ ಸೇವೆನ ನಾವು ಮಾಡ್ತಿದ್ದೀವಿ ಅಂತ ಅಂದರೆ ನಾಳೆ ಬಗ್ಗೆ ಚಿಂತೆಗಳನ್ನೇ ಮಾಡೋ ಹಾಗಿಲ್ಲ. ಚಿಂತೆ ಒಂದು ಇಂಚು ಕೂಡ ಮಾಡೋದು ಬೇಡ, ಬರೀ ರಾಯರ ನಾಮಸ್ಮರಣೆನ ಮಾಡಿ. ಚಿಂತೆ ಮಾಡುವಂತಹ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಯವರ ನಾಮಸ್ಮರಣೆನ ಮಾಡಿ. ಬಂದೇ ಬರುತ್ತೆ ಕೆಲವೊಂದ್ಸಲ, ಎಷ್ಟೇ ಹೇಳಿದ್ರು ಚಿಂತೆಗಳು. ಅಂಥ ಸಮಯದಲ್ಲಿ ಚಿಂತೆಗೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ರಾಘವೇಂದ್ರ ಸ್ವಾಮಿಯವರ ನಾಮಸ್ಮರಣೆನ ಮನಸ್ಸಿನ ಶುದ್ಧತೆಯಿಂದ ಮಾಡಿದ್ರೆ ಸಾಕು. ನೀವು ಯಾವ ದೀಪಾರಾಧನೆ ಅಥವಾ ಧೂಪಾರಾಧನೆ ಅಥವಾ ರಾಯರ್ನ ಹೂವಿನಿಂದ ಅಲಂಕಾರ ಮಾಡೋದು ಏನು ಮಾಡದೇ ಇದ್ರೂ ಪರವಾಗಿಲ್ಲ. ರಾಘವೇಂದ್ರ ಸ್ವಾಮಿಯವರು ನಿಮ್ಮ ಮನಸ್ಸಿನ ಶುದ್ಧತೆಯಿಂದ ಭಕ್ತಿ ನಿಷ್ಠೆಯಿಂದ ಅವರ ನಾಮಸ್ಮರಣೆನ ಮಾಡಿದ್ರೆ ಸಾಕು, ಹಾಗೆ ಒಲ್ದು ಬರ್ತಾರೆ. ನಿಮ್ಮ ಜೊತೆಗಿರ್ತಾರೆ. ರಾಯರಿಗಿಂತ ಇನ್ನೇನು ಬೇಕೋ ಅವರೊಬ್ಬರಿದ್ರೆ ಸಾಕು ಈ ಜಗತ್ತಲ್ಲಿ, ಈ ಪ್ರಪಂಚದಲ್ಲಿ. ಅವ್ರಿಗಿಂತ ಇನ್ಯಾವುದೂ ಕೂಡ ದೊಡ್ಡದಲ್ಲ, ಇನ್ಯಾರೂ ಕೂಡ ಮುಖ್ಯ ಅಲ್ಲ. ರಾಘವೇಂದ್ರ ಸ್ವಾಮಿಯವರು ಒಬ್ಬರಿದ್ದರೆ ನಿಮ್ಮ ಜೊತೆ ಎಲ್ಲವೂ ಕೂಡ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಹಾಗಾಗಿ ರಾಘವೇಂದ್ರ ಸ್ವಾಮಿ ಅವರ ಸೇವೆನ ಮಾಡಿ ಅವರ ಅನುಗ್ರಹ, ಅವರ ಆಶೀರ್ವಾದನ ಪಡ್ಕೊಳ್ಳಿ. ಒಮ್ಮೆ ರಾಘವೇಂದ್ರ ಸ್ವಾಮಿಯವರು ನಿಮ್ಮ ಬದುಕಲ್ಲಿ ಬಂದು ನಿಂತರು ಅಂತ ಅಂದರೆ ನಿಮ್ಮ ಬದುಕು ಉದ್ಧಾರ ಆಗೋದು ಸತ್ಯ. ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ತಾರೆ. ಯಾವ ಕಷ್ಟನೂ ಅವ್ರ ಮುಂದೆ ಕಷ್ಟ ಅಂತ ಅನಿಸಲ್ಲ. ಏನೇ ಕಷ್ಟಗಳಿರಲಿ, ನಿಮ್ಮ ಸಮಸ್ಯೆಗಳು ಯಾವುದೇ ಇರಲಿ, ರಾಯರು ನಿಮ್ಮ ಜೊತೆ ನಿಲ್ತಾರೆ. ರಾಯರು ನಿಮ್ಮನ್ನು ಕಾಪಾಡ್ತಾರೆ. ರಾಯರ ಸೇವೆನ ಮಾಡಿ ರಾಯರ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳುವಂತಹ ಪ್ರಯತ್ನನ ಮಾಡಿ ಅಂತ ಹೇಳ್ತಾ, ನನಗಾದ ಅನುಭವನ ಕೇಳ್ತಿರೋ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.